ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಏನಪ್ಪ ಅಂದರೆ ಒಂದು ಕೈನ್ ಮಾಸ್ಟರ್ ಟ್ಯುಟೋರಿಯಲನ್ನು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಯಾವ ಥರ ನಮ್ಮ ನೇಮಲ್ಲಿ ಒಂದು ವಿಡಿಯೋನ ಎಡಿಟಿಂಗ್ ಮಾಡ್ಬೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ನಾವು ಇವಾಗ ಹೋಗೋಣ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ. ಕೈನ್ ಮಾಸ್ಟರಲ್ಲಿ ಇವಾಗ ಮೇಲ್ಗಡೆ ಕ್ರಿಯೇಟ್ ನಾವು ಅಂತಿದೆ, ಅದ್ರ ಮೇಲೆ ರಿಸೀವ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ರಿಸೀವ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕ್ರಿಯೇಟ್ ನಾವು ಮೇಲೆ ಕೊಡೋಣ. ಇವಾಗ ಇದಕ್ಕೆ ಬೇಕಾಗಿರುವಂಥ ಒಂದು ಬ್ಲಾಕ್ ಇಲ್ಲಿದೆ, ನಾನು ಹಾಕ್ಕೊತೀನಿ. ಇವಾಗ ಬ್ಲಾಕ್ ಇಮೇಜ್ ಅಸಿಸ್ಟೆಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಬ್ಲಾಕ್ ಇಮೇಜನ್ನು ಹಾಕ್ಕೊಳ್ಳಿ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇವಾಗ ಒಂದು 10 ಸೆಕೆಂಡ್ ಮಾಡ್ಕೊಂಡಿದ್ದೀನಿ, ಟೈಮ್ಲೈನ್ನ ಇಟ್ಕೊಂಡಿದ್ದೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡೋಣ, ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್. ನಿಮಗೆ ಯಾವ ನೇಮ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ RCB ಅಂತ ಹಾಕ್ಕೊತೀನಿ. ಈ ಥರ ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಈ ಥರ ದೊಡ್ಡದು ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನಿಮಗೆ AB ಫಾಂಟ್ ಅಂತ ಕಾಣ್ತಾ ಇದೆ. ಫಾಂಟ್ ಮೇಲೆ ಕ್ಲಿಕ್ ಮಾಡೋಣ. ಇದರಲ್ಲಿ ನಾನು ರೋಬೋಟ್ ಬೋಲ್ಡ್ ಅಂತ ಇದೆ, ಇದು ನಾನು ಸೇವ್ ಮಾಡ್ಕೊತೀನಿ. ಇವಾಗ ಈ ಥರ ಇದಕ್ಕೆ ಏನು ಮಾಡ್ಕೊಳ್ಳೋಣ ಅಂದರೆ ಔಟ್ಲೈನ್ ಅಂತ ಹಾಕ್ಕೊಳ್ಳೋಣ. ಔಟ್ಲೈನ್ ಇನೇಬಲ್ ಮಾಡ್ಕೊತೀನಿ. ಈ ಥರ ವೈಟಲ್ಲಿ ಇನೇಬಲ್ ಮಾಡ್ಕೊಳ್ಳಿ. ಇದನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಅಡ್ಜಸ್ಟ್ ಆದಮೇಲೆ ಮತ್ತು ಟೈಮ್ಲೈನ್ ಕರೆಕ್ಟಾಗಿ ಇಟ್ಕೊಳ್ಳಿ. ಇವಾಗ ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ನಾನು ಒಂದು ಸ್ವಲ್ಪ ವೀಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಇದರಲ್ಲಿ ನಿಮಗೆ ತೋರಿಸ್ತೀನಿ. ಈ ಥರ ಇದನ್ನ ಇಲ್ಲಿ ಕರೆಕ್ಟಾಗಿ ಸೇವ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಕಾಪಿರೈಟ್ ಇಶ್ಯೂ ಬರಬಾರ್ದಂದರೆ ಇದ್ರ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಮ್ಯೂಸಿಕನ್ನು ನೀವು ಮ್ಯೂಟ್ ಮಾಡ್ಬೋದು. ಈ ಥರ ನಾನು ಮ್ಯೂಟ್ ಮಾಡ್ತಾಯಿದ್ದೀನಿ. ಮ್ಯೂಟ್ ಮಾಡಿ ಇವಾಗ ಬ್ಲೆಂಡಿಂಗಲ್ಲಿ ಹೋಗೋಣ. ಇಲ್ಲಿ ಕಾಣಿಸ್ತಾ ಇದೆ, ಬ್ಲೆಂಡಿಂಗಲ್ಲಿ ಹೋಗಿ ಇಲ್ಲಿ ಮಲ್ಟಿಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಮತ್ತೆ ಇನ್ನೊಂದು ಲೆಟರ್ ಇದೆ, ಅದಕ್ಕೂ ಕೂಡ ನಾವು ಇವಾಗ ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಈ ಥರ ನಾವು ತಗೊಳ್ಳೋಣ. ಇದನ್ನ ಈ ಥರ ಸ್ನೇಹಿತರೆ ನೋಡಿ, ಈ ಥರ ತಗೋಬೇಕು. ಇದನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಕರೆಕ್ಟಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡು ಇದನ್ನು ಕೂಡ ಸೇಮ್ ಪ್ರಾಸೆಸ್ ಬ್ಲೆಂಡಿಂಗಲ್ಲಿ ಹೋಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಇನ್ನೊಂದು ವರ್ಡ್ ಇದೆ, ಅದಕ್ಕೂ ಒಂದು ಹಾಕೋಣ. ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಈ ಥರ ನಾನು ಇನ್ನೊಂದು ತೊಗೊತಾ ಇದ್ದೀನಿ. ಸ್ನೇಹಿತರೆ, ಅದೇ ವಿಡಿಯೋ ಬರೋ ಕಾರಣ ಇದು ಆಗ್ತಾಯಿಲ್ಲ. ಮತ್ತು ನಾನು ಬೇರೆ ತೊಗೊತಾ ಇದ್ದೀನಿ ಇವಾಗ, ಯಾಕಂದರೆ ಅದು ಆಗಲ್ಲ ಅಂದ್ಕೊತೀನಿ. ಯಾಕಂದರೆ ಸೇಮ್ ಬರೋದ್ರಿಂದ ಆಗಲ್ಲ. ಇದನ್ನೇ ನಾನು ಡಬಲ್ ಮಾಡ್ಕೊತೀನಿ. ಇಲ್ಲಾಂದರೆ ಈ ಥರ ಒಂದು ಬೇರೆದನ್ನು ಹಾಕ್ಕೊತೀನಿ, ನೋಡೋಣ ಬರುತ್ತೆ ಇಲ್ಲ ಅಂತ. ಯಾಕಂದರೆ ಇದರಲ್ಲಿ ಎಕ್ಸ್ಟೆಂಡ್ ಪರ್ಮಿಷನ್ ಲಿಮಿಟ್ ಅಂತ ಹೇಳ್ತಾ ಇದೆ, ಅದಕ್ಕೋಸ್ಕರ ನೋಡೋಣ. ಇನ್ನೊಂದು ಇದನ್ನೇ ಟ್ರೈ ಮಾಡ್ತೀನಿ, ಈ ಥರ ಬರುತ್ತೆ ಇಲ್ಲ ಅಂತ. ನಾನು ಟ್ರೈ ಮಾಡ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಈ ಥರ ಸಮಸ್ಯೆ ಬಂದರೆ ಟ್ರಾನ್ಸ್ಕೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ
ಇದನ್ನ ಇನಿಬಲ್ ಮಾಡಿಕೊಂಡು ಟ್ರಾನ್ಸ್ ಕೋಡ್ ಅಂತ ಕೊಟ್ಟರೆ ನೋಡೋಣ, ಟ್ರೈ ಮಾಡಿ ಬಂದರೆ ಓಕೆ. ಸಾರಿ ಫ್ರೆಂಡ್ಸ್, ಬರ್ತಾಯಿದೆ ಬಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ನಾನು ಇವಾಗ ಇದನ್ನ ಡಿಲೀಟ್ ಮಾಡ್ತೀನಿ, ನೋಡೋಣ. ಇಲ್ಲಾಂದರೆ ಸ್ವಲ್ಪ ಮುಂದೆ ತೊಗೊತೀನಿ. ಇಲ್ಲ ಫ್ರೆಂಡ್ಸ್, ಇದು ಬರ್ತಾಯಿಲ್ಲ. ಸ್ವಲ್ಪ ಇವಾಗ ನನ್ನ ಹತ್ರ ಇರೋವಂಥ ವೀಡಿಯೋನ ನಾನು ತೊಗೊತೀನಿ, ಒಂದು ಬೇರೆ ವೀಡಿಯೋನ ತೊಗೊತೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಎಕ್ಸಾಂಪಲ್ ಆಗಿ ಇದನ್ನು ಕೂಡ ನಾವು ಟೆಂಪ್ರವರಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ಇದ್ರೊಳಗಡೆ ನಾನು ಸ್ವಲ್ಪ ಲೆಟರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮ್ಗೆ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತಂತ ನೋಡಿ ಸ್ನೇಹಿತರೆ. ಈ ಥರ ಬರುತ್ತೆ. ನೀವು ಆರಾಮಾಗಿ ಈ ಥರ ನಿಮ್ಮ ನೇಮನ್ನು ಎಡಿಟಿಂಗ್ ಮಾಡ್ಕೋಬೋದು. ಎಡಿಟಿಂಗ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಈ ಥರ. ಇಲ್ಲಿ ಮೇಲ್ಗಡೆ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಕೊಟ್ಟರೆ ನಿಮಗೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.